ಯಾರು ಈಗ ಭೂಮಿಯನ್ನೇ ನಾಶ ಮಾಡ್ತಿದಾರೋ ಅವರನ್ನೇ ಪೂಜಿಸಲಾಗುತ್ತೆ. ಯಾಕಂದ್ರೆ ಅವರೇ ಚಂದ್ರ ಮತ್ತು ಮಂಗಳ ಗ್ರಹದ ಮೇಲೆ ನೆಲೆ ಊರಿರ್ತಾರೆ. ಅವರೆಲ್ಲ ಮಾನವತೆಯ ರಕ್ಷಕರಂತ ಹೆಸರಾಗ್ತಾರೆ. ಈ ಭೂಮಿ ಅಂತೂ ಕ್ಲೈಮೇಟ್ ಚೇಂಜ್ನಿಂದ ಹಾಳಾಗಿಯೇ ಹೋಗಿರುತ್ತೆ. ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಆಗ ಇವರೇ ದೊಡ್ಡ ರಾಕೆಟ್ಸ್ಗಳ ಮೂಲಕ ಸುಮಾರು 10,000 ಜನರನ್ನ ಮತ್ತೊಂದು ಗ್ರಹಕ್ಕೆ ತಲುಪಿಸ್ತಾರೆ. ಅಲ್ಲಿ ಜೀವದ ಬೀಜ ಬಿತ್ತುತ್ತಾರೆ. ಮತ್ತೆ ಅಲ್ಲಿ ಮಾನವ ಕುಲ ಮುಂದುವರಿಯತ್ತೆ. ಒಟ್ಟು 10,000 ಕೋಟಿಯಲ್ಲಿ 10,000 ಜನ. ಆ ಜನ ಯಾರು ಅಂತ ನಿಮಗೆ ಗೊತ್ತಿದೆಯಲ್ವಾ? ಅವರು ಪ್ರಮುಖ ಶೋಷಕರು. ಯಾರಿಗೂ ನೆನಪಿರೋದಿಲ್ಲ ಇವರೇ ಮೊದಲು ಭೂಮಿಯನ್ನ ನಾಶ ಮಾಡಿದ್ರು ಅಂತ. ಮತ್ತೆ ಯಾರಿಗೂ ನೆನಪಿರೋದಿಲ್ಲ ಭೂಮಿಯ ಮೇಲಿನ ಕೋಟ್ಯಂತರ ಪ್ರಜಾತಿಗಳಲ್ಲಿ ಮನುಷ್ಯರನ್ನ ಮಾತ್ರ ಉಳಿಸಿ ಉಳಿದ ಜೀವರಾಶಿಗಳನ್ನೆಲ್ಲ ನಾಶ ಮಾಡಿದ್ದು. ಬಹಳಷ್ಟು ತಂಬಾಕು ಕಂಪನಿಗಳಿವೆ. ಅವುಗಳೇ ಕ್ಯಾನ್ಸರ್ ಸಂಶೋಧನೆಗೆ ಹಣ ಕೊಡ್ತವೆ ಅಥವಾ ತಮ್ಮದೇ ಆದ ಸಂಸ್ಥೆಗಳನ್ನಿಟ್ಟಿವೆ. ಈ ತಂಬಾಕು ಕಂಪನಿ ಎಷ್ಟೊಂದು ಭಾರಿ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಕ್ಯಾನ್ಸರ್ ರಿಸರ್ಚ್ನಲ್ಲಿ ದೊಡ್ಡ ಹೆಸರು ಮಾಡಿಕೊಂಡಿದ್ದಾರೆ. ಗೌರವವು ಸಿಗುತ್ತೆ, ಪದಕಗಳು ಸಿಗ್ತಿವೆ. ಯಾರ ಎಮಿಷನ್ ನಿಂದ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಿದೆಯೋ ಅವರೇ ಎಲ್ಲಿಯಾದರೂ ಪ್ರವಾಹ ಬಂದಾಗ ಅಲ್ಲಿಗೆ ಹೋಗಿ ಪ್ರವಾಹ ಪರಿಹಾರ ಕಾರ್ಯಗಳಲ್ಲಿ ಸ್ವಲ್ಪ ಕಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತೆ ಅವರಿಗೆ ಸಿಗುವ ಚಪ್ಪಾಳೆ ಬಗ್ಗೆ ಹೇಳೋದ್ ಬೇಡ. ಇಂಡಿಯಾದಲ್ಲಿ ಪ್ರವಾಹಗಳು ಬಂದಾಗ ಆ ಪರಿಹಾರ ಕಾರ್ಯಕ್ಕೆ ನಾವು $5 ಲಕ್ಷ ಕೊಟ್ಟಿದ್ದೇವೆ ಅಂತಾರೆ. ನೀವು ಯಾಕೆ ಹೇಳಲ್ಲ? ಆ ಪ್ರವಾಹವೇ ಬಂದಿರುವುದೇ ನಿಮ್ಮಿಂದ. ನೀವು ಮೊದಲು ಪರಿಸರವನ್ನ ಹಾಳು ಮಾಡಿ ಅಲ್ಲಿಂದ $5 ಮಿಲಿಯನ್ ಲಾಭ ಮಾಡಿಕೊಂಡಿದ್ದೀರಿ. 2 ಪಟ್ಟು ಲಾಭ. ಮೊದಲು ಲಾಭ ಗಳಿಸಿ, ಆಮೇಲೆ ದಾನಶೀಲ ಅನ್ನೋ ಹೆಸರು ಗಳಿಸಿದ್ದು. ಮತ್ತೆ ನಾವು ಕೂಡ ಹೇಳಿಬಿಡ್ತೀವಿ, ನೋಡಿ ಇವರು ಎಷ್ಟು ದೊಡ್ಡ ಸಮಾಜ ಸೇವಕರಂತ.